ಸಂಕಷ್ಟಹರ ಗಣಪತಿ ಗಜಾನನ ನಿನಗೆ ವಂದನೆ. ಹನುಮನ್ಯತ್ ನಮಸ್ತಾಯ ದುಃಖ ಕ್ಷಯ ಕರೋ ಭವ. ರೇ ಮಂಗಳಾರತಿ ತಗೊಳ್ರಿ. ಕೊಡರಾಗಿನಿ ತಗೊಳ್ಳಿ. ಇವತ್ತೇನಾದ್ರು ಕೇಳಿದ್ರ ಮಗನ್ನ? ಅವ್ನು ನಿನ್ನ ಮಗ ಸಿಗ್ಬೇಕಲ್ಲಮ್ಮ ಹೇಳೋದಿಕ್ಕೆ. ಅವ್ನು ಸಿಕ್ಕದಾಗ ಕೇಳ್ತೀನಿ ನಾನು. ಫೋಟೋ ತೋರ್ಸಿದ್ರ? ಎಲ್ಲೇ ಅವನು ನಿನ್ ಮಗ? ಕೂಗೆ ಅವನ್ನ. ಏ ಸುದೀಪ ಬರೋ ಇಲ್ಲಿ. ಏನ್ರಿ ನಿಮ್ಮಿಬ್ಬರಿಗೂ ಮೂಗಿನ ಮೇಲೇನೆ ಕೋಪನಲ್ಲ, ಒಬ್ಬರಿಗೂ ತಾಳ್ಮೆ ಇಲ್ವಲ್ಲ? ಏನೇ ತಾಳ್ಮೆ ಅಂದ್ರೆ? ನಾನು ಅವ್ರ ಅಪ್ಪ, ಅವನ ಹತ್ರ ಏನ್ ತಾಳ್ಮೆ? ನಾನು ಹೇಳ್ದಂಗ ಅವ್ನು ಕೇಳ್ಬೇಕು, ಗೊತ್ತಾಯ್ತೇನೋ? ಬಂದೇಪ್ಪ. ಬಾಪ್ಪ ಬಾ ಮಗರಾಯ, ಇವತ್ತಾದ್ರೂ ದರ್ಶನ ಆಯ್ತಲ್ಲ ನಿಂದು. ಬಾ ಕೂರೋ, ಪರವಾಗಿಲ್ಲ. ಹೇಳಿಯಪ್ಪ. ಅದೇ ನಮ್ಮ ಇವನಿದ್ರಲ್ಲೋ ಚಂಗಪ್ಪ ಕರ್ನಲ್ಲು ಡಿಟ್ರಾಯ್ಟ್ ಅಲ್ಲಿ ಅವ್ರ ಮಗಳದು ಫೋಟೋ ಕಳ್ಸಿದ್ದಾರೆ ನೋಡೋ. ಯಾಕಪ್ಪ ಇದು? ಏನಪ್ಪ ಯಾರಿಗೆ? ನನ್ನ ಮದ್ವೆಗ? ನಿನ್ಗೆ ಕಾಣೋ, ನಿನ್ ಮದ್ವೆಗೆ ಅಮ್ಮ ನಾನು ಮಾತನಾಡಿ ಡಿಸೈಡ್ ಮಾಡಿದ್ದೀವಿ ನೋಡು. ಅಲ್ಲ, ನನ್ ಮದ್ವೆಗೆ ನಾನ್ ನೋಡ್ದಲ್ಲೇನೆ ನೀವು ಹೆಂಗ್ ಸೆಲೆಕ್ಟ್ ಮಾಡಿದೀರಾ ಹುಡುಗಿನ ಅಂತ? ನಿನ್ನೇನ ಯಾಕೆ ಹೇಳೋದು? ನಾನೇ ನಿಮ್ಮಪ್ಪ. ನೀವು ಲೈಫ್ ಲಾಂಗ್ ಅವ್ರ ಜೊತೆ ಇರೋದು ನಾನಾ? ನೀನೇ ಇರೋದು. ಆದ್ರೆ ನೀನ್ ಒಳ್ಳೇದಕ್ಕೆ, ನಿನ್ ಫ್ಯೂಚರ್ಗೆ ನಾವೆಲ್ಲ ಯೋಚನೆ ಮಾಡಿದ್ದೀವಿ. ಮಮ್ಮಿ ನೀವಾದ್ರೂ ಹೇಳೋದಲ್ಲ ಮಮ್ಮಿ. ಡ್ಯಾಡಿ ಇದೇನ್ ಹಿಂಗೆಲ್ಲ ಡಿಸಿಷನ್ ತಗೊಳ್ತಿದ್ದಾರೆ? ನೋಡ್ರಿ ಇಲ್ಲಿ. ಯಾರು ಹೇಳು? ಯಾರು ಇದು? ಡ್ಯಾಡಿ, ಆ ಹುಡುಗಿನ ನಾನು ತುಂಬಾ ಇಷ್ಟ ಪಟ್ಬಿಟ್ಟಿದ್ದೀನಿ. ನಾನ್ ಮದ್ವೆ ಅಂತ ಆದ್ರೆ ಇದೇ ಹುಡುಗಿನ ಮದ್ವೆ ಆಗೋದು. ಈ ಹುಡುಗಿನ ಬಿಟ್ರೆ ನಾನ್ ಲೈಫ್ ಲಾಂಗ್ ನಾನು ಯಾವ್ದು ಮದ್ವೆ ನೀನು? ಹೌದು ಡ್ಯಾಡಿ, ನಾನು ಇವಳನ್ನ ಬಿಟ್ರೆ ನಾನು ಕೇಳಿದ್ದೇನೆ ಅವ್ನು ಮಾತನಾಡ್ತಾ ಇರೋದು. ಡ್ಯಾಡಿ, ನಾನ್ ಮದ್ವೆ ಅಂತ ಆದ್ರೆ ಅದೇ ಹುಡುಗಿನ ಮದ್ವೆ ಆಗೋದು. ನಾನು ಇಲ್ಲಾಂದ್ರೆ ಮದ್ವೆ ಮರ್ಯಾದೆ ಎಲ್ಲ ಹೊಟ್ಟೋಗುತ್ತೆ. ನೀವು ಏನ್ ಬೇಕಾದ್ರೂ ಒಳ್ಳೇದು ಮಗನೇ. ನಾನ್ ಮಾತ್ರ ಒಳ್ಳೆ ಮದ್ವೆ ಆಗೋದು. ಬಂದಾಡ್ತೀನಿ. ಸ್ವಲ್ಪ ನೋಡ್ರಿ, ಅವನೇನೋ ಮೇಲ್ಕೋದ. ಹೋಗ್ತಾನೆ ಬೇಡ. ಎಲ್ಲೇ ಅವನು? ಅವ್ನು ಬರ್ಲಿ, ಅವನು ಕೆಳಕ್ಕೆ. ನೋಡ್ರಿ, ಒಬ್ಬನೇ ಮಗ ಮನೆಗೆ ಹೋಗ್ತಾ ಇದ್ದಾನೆ. ನೋಡ್ರಿ, ಹೋಗ್ಲಿ ಬಿಡೆ, ಹೋದ ಲೈಫ್ ಲಾಂಗ್ ಮನೆಗೆ ಬರೋದು. ಕಾಗದದ ದೋಣಿಯಲ್ಲಿ ನಾಕುರುವಂತ ಹೊತ್ತಾಯಿತೆ, ಕಾಣಿಸದ ಹನಿಯೊಂದು ಕಣ್ಣಲ್ಲೇ ಕೂತು ಮುತ್ತಾಯಿತೆ. ಹಗುರಾದೀತೇನೋ ನನ್ನೆದೆಯ ಭಾರ, ಕಂಡೀತೇನೋ ತಂಪಾದ ತೀರ. ಸಿಕ್ಕೀತೆ ಮುಂದಿನ ದಾರಿ, ನನ್ನೆಲ್ಲ ಕಲ್ಪನೆ ಮೀರಿ ಇನ್ನೊಂದೇ ವಿಸ್ಮಯ ತೋರಿ. ಅವನಂತೂ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಹೋದ. ತಗೊಳ್ಳಿ ಕುಡೀರಿ ಜ್ಯೂಸ್ನ. ಅವನೇನನ್ನ ಫೋನ್ ಮಾಡಿದ್ನಂತ ರಾಣಿ? ಗೊತ್ತಿಲ್ಲಪ್ಪ, ಸೂರಜ್ಗೆ ನನ್ನ ಮಾಡಿದ್ರೆ ಮಾಡಿತ್ತಾನೇನೋ. ಸರಿ, ಸೂರಜ್ಗೆ ಫೋನ್ ಮಾಡಿ ಕೇಳು. ಹಲೋ ಸೂರಜ್. ಚೆನ್ನಾಗಿಲ್ಲ. ಸುದೀಪ್ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಹೋಗ್ಬಿಟ್ಟಿದ್ದಾನಪ್ಪ. ಹೆಂಗಾನ ಮಾಡ ಅವ್ನು ಕರ್ಕೊಂಬ ದಯವಿಟ್ಟು. ಆಗ್ಲಪ್ಪ, ಒಳ್ಳೇದು. ಹಾದಿಯಲಿ ಹೆಕ್ಕಿದ ನೆನಪಿನ ಪುಟ್ಟ ಜೋಳಿಗೆ ಬೆನ್ನಲ್ಲಿದೆ, ಆಡದಿರೋ ಸಾವಿರ ಪದಗಳ ಮೂಕ ಸೇತುವೆ ಕಣ್ಮುಂದಿದೆ. ಈ ಹೆಜ್ಜೆಯ ಗುರುತೆಲ್ಲವ ಅಳಿಸುತ್ತಿರೋ ಮಳೆಗಾಲವೇ, ನಾನಿನ್ನಯ ಮಡಿಲಲ್ಲಿರೋ ಬರಿಗಾಲಿನ ಮಗುವಾಗುವೆ. ಮನಸಾದೀತೇನೋ ಇನ್ನೂ ಉದಾರ, ಬಂದೀತೇನೋ ನನ್ನ ಬಿಡಾರ. ಬೀಚ್ ರೋಡ್ ಹತ್ರ ನೋಡಿದ್ದು, ಇಲ್ಲಿ ಬಂದು ಕೂತಿದ್ಯಾ? ಒಂದು ಹುಡುಗಿ ವಿಷಯಕ್ಕೋಸ್ಕರ
ಜಗಳ ಮಾಡ್ಕೊಂಡ್ ಬಂದಿದ್ಯಾ? ಬಾರೊಬ್ರು ಮನೆಗೆ ಹೋಗೋಣ. ಸೂರಜ್, ನಿಮಗೆ ನಮ್ಮ ಅಪ್ಪನ ವಿಷಯ ಗೊತ್ತಿಲ್ಲ ಕಣೋ. ಜೋರ್ ಜಗಳ ಆಯ್ತು ನಮಗೆ ನಮ್ಮ ಅಪ್ಪಂಗೆ. ನಾನು ತಿಂಗಳು ಬಿಟ್ಟು ನಮ್ಗೆ ಇರಕ್ಕಾಗಲ್ಲ ಕಣೋ ಸೂರಜ್. ನೀನ್ ದಿವ್ಯಾ ಅನ್ಕೊಂಡು ನಾನು ಹೊಟ್ಟೆಗೆ ಹಾಕೊಳ್ಳೋದು ಮರ್ತದೆ. ಏನಾದ್ರು ಹೊಟ್ಟೆಗೆ ಹಾಕೊಂಡ್ಬರೋಣ, ಆಮೇಲೆ ಮಾತಾಡೋಣ ಬಾಗಿಲು. ಹೇ ರಾಗಿಣಿ ಆಂಟಿ ಟೆಕ್ಸ್ಟೋ. ಏಯ್ ನಡಿಯೋ, ಮನೆಗೆ ಹೋಗ್ಬೇಕು, ಬೇಗ ನಡಿಯೋ. ಏಯ್ ಬಾರೋ, ಹೇಳ್ತೀನಿ ಎಲ್ಲ ಹೋಗೋ ದಾರಿನಲ್ಲಿ ಹೇಳ್ತೀನಿ ಬಾರೋ. ಎಲ್ಲಿಗೋ? ನಮ್ಮನೆಗೆ ನಾನು ಹೆಂಗೋ ಬರ್ಲಿ? ನಮ್ಮ ಅಪ್ಪನ ಜೊತೆ ಜಗಳ ಮಾಡ್ತಾ ಬಂದಿದ್ದೀನಿ ಕಣೋ ಸೂರಜ್. ಲೇ ನಿಮ್ಮ ಅಮ್ಮಗೆ ಸೀರಿಯಸ್ ಅಂತೆ ಬಾರೋ. ಸಿಕ್ಕಿತೆ ಮುಂದಿನ ದಾರಿ ನನ್ನೆಲ್ಲ ಕಲ್ಪನೆ ಮೀರಿ ಇನ್ನೊಂದೇ ವಿಸ್ಮಯ ತೋರಿ ದಯವಿಟ್ಟು ಕ್ಷಮಿಸ್ಬಿಡಿ ಅಪ್ಪ. ನಾನು ನಿಮ್ಗೆ ಸಖತ್ ನೋವುಗಳು ಕೊಟ್ಟಿದ್ದೇನೆ. ದಯವಿಟ್ಟು ಕ್ಷಮಿಸ್ಬಿಡಿ ಅಪ್ಪ. ನೀವು ಯಾವ ಹುಡುಗಿ ಹೇಳಿದ್ರಿ ಅವಳನ್ನೇ ಮದುವೆ ಆಗ್ತೀನಪ್ಪ. ದಯವಿಟ್ಟು ನಾನು ಕ್ಷಮಿಸ್ಬಿಡಿ. ಆಗ್ತೀಯೇನೋ? ಐ ಆಮ್ ವೆರಿ ಸಾರಿ. 100% ಆಗ್ತೀನಪ್ಪ. ನೋಡೋ ಅಲ್ಲಿ ಹಿಂದೆ ನೋಡು, ಯಾರು ಬಂದಿರ ನೋಡು ಅಲ್ಲಿ. ಹಲೋ, ಏನೋ ಸುದೀಪ? ಏಯ್, ಏನು ಇದು? ಅದೇ ಕಣೋ ಸರ್ಪ್ರೈಸ್ ನಿನ್ಗೆ ಮಗನೇ. ನೋಡೋ ಸರ್ಪ್ರೈಸ್ ಹೇಗಿದೆ? ಚಕಪ್ಪ, ಮಗ ಇಷ್ಟ ಆಯ್ತೇನೋ? ಬಾ ಬಾರೋ ಬೀಳೋ. ಬನ್ನಿ ಮೇಡಮ್. ಅಪ್ಪ ಬೆಳಿಯಪ್ಪ, ಆರಗಳು ಬದಲಾಯಿಸ್ಬಿಡ್ಲಿ ಬಿಡು. ಮಾಡ್ಕೊಂಡು ಅಂತೀಯೇನೋ ಈಗ್ಲೇನೆ? ಮಾಡ್ಬಿಡ. ಚೇಂಜ್ ಆಗಿದ್ದ ಮುಂಚೆ ಆರ ಹಾಕೊಂಡ್ಬಿಡು. ಥ್ಯಾಂಕ್ಸ್ ಕಣ ಸೂರಜ್. ಕಾಲಿಗೆ ಬೀಳೋ. ಒಳ್ಳ ನನಗೆ ಎಲ್ಲಾ ತರ ಬೀಳಕ್ ಬರಲ್ಲ. ನನ್ನ ಸ್ಟೈಲಲ್ಲಿ ಬಿದ್ದು ಬಿಡ್ತೀನಿ. ಪ್ರತಿ ಸಂಸಾರದಲ್ಲೂ ಏರುಪೇರು ಆಗುತ್ತಲೇ ಇರುತ್ತವೆ. ಆದರೆ ಸಂಸಾರದ ಹಿರಿಯರು ಯಾವಾಗಲೂ ಸಮಯತೆಯಿಂದ ಸಹನೆಯಿಂದ ನಡೆದುಕೊಂಡು ಹೋದರೆ ಅದನ್ನು ಸುಖ ಸಂಸಾರವೆಂದು ಕರೆಯಲ್ಪಡುತ್ತದೆ.